ಬೇಸಿಗೆಗಾಲ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಲ್ಮೋಸ್ಟ್ 30 to 40 ಡಿಗ್ರಿವರೆಗೂ ಟೆಂಪ್ರೇಚರ್ ಇರುತ್ತೆ. ಹೊರಗಡೆ ಐಸ್ ಕ್ರೀಮ್, ಐಸ್ ಕ್ಯಾಂಡಿ ತಿನ್ನೋಕೆ ಭಯನಾ? ಹಾಗಿದ್ರೆ ಇಲ್ಲೊಂದು ರೆಸಿಪಿ ಇದೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸಮ್ಮರಲ್ಲಿ ವಾಟರ್ ಮೆಲನ್ನ ಎಲ್ಲರೂ ಮನೆಯಲ್ಲೂ ತಂದೆ ತರ್ತೀರಾ. ಆದರೆ ವಾಟರ್ ಮೆಲನ್ ಟೇಸ್ಟ್ ಇಲ್ಲ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ. ಆದರೆ ನಾನೊಂದು ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಮಾಡ್ತಾ ಇರೋಂಥ ರೆಸಿಪಿ ಬಂದು ವಾಟರ್ ಮೆಲನ್ ಪಾಪ್ಸಿಕಲ್ಸ್. ವಾಟರ್ ಮೆಲನ್ ಪಾಪ್ಸಿಕಲ್ಸ್ ವಿತೌಟ್ ಶುಗರ್, ವಿತೌಟ್ ಮಾಲ್ಟ್. ವಾಟರ್ ಮೆಲನ್ ಪಾಪ್ಸಿಕಲ್ಸ್ ಮಾಡೋದಕ್ಕೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಏನೇನು ಅಂದರೆ ಒನ್ ಬೌಲ್ ವಾಟರ್ ಮೆಲನ್, ಮತ್ತೆ ಹನಿ, ಹಾಗೆ ಲೆಮನ್. ನೀವು ಶುಗರ್ನ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಹನಿ ಇಸ್ ಬೆಸ್ಟ್. ಸರಿ, ಮಾಡೋದೇನೋ ಮಾಡಿಬಿಡ್ಬೋದು, ಆದರೆ ಮೌಲ್ಡೇ ಇಲ್ವಲ್ಲ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ. ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ನಿಮ್ಮ ಮನೇಲೆಲ್ಲ ಟೀ ಕುಡಿಯೋವಂಥ ಲೋಟ ಇದ್ದೇ ಇರುತ್ತಲ್ವ. ಸೊ ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಈ ರೀತಿ ಪ್ಲಾಸ್ಟಿಕ್ ಕವರ್ ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈ ರೀತಿ ಪ್ಲಾಸ್ಟಿಕ್ ಕವರ್ನ ಆ ಲೋಟಕ್ಕೆ ಇಟ್ಬಿಟ್ಟು ಇದನ್ನು ಚುಚ್ಚಬೇಕು. ನಿಮ್ಮ ಹತ್ರ ಏನಾದರೂ ಈ ಥರ ಐಸ್ ಕ್ರೀಮ್ ಸ್ಟಿಕ್ಸ್ ಏನಾದರೂ ಇಲ್ಲ ಅಂದರೆ ನೀವು ನಿಮ್ಮ ಹತ್ರ ಸ್ಪೂನ್ಸ್ ಇರುತ್ತಲ್ಲ, ಸ್ಪೂನ್ಗಳನ್ನ ಯೂಸ್ ಮಾಡ್ಕೋಬೋದು. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಈ ಜ್ಯೂಸ್ ಜಾರ್ನೇ ಬಳಸ್ತಾ ಇದ್ದೀನಿ. ಇದರಲ್ಲಿ ಜ್ಯೂಸ್ ಸೋಸ್ಕೊಂಡೇ ಬರುತ್ತೆ. ಮೊದಲು 1 ಬೌಲ್ ವಾಟರ್ ಮೆಲನ್ನ ಈ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಯಾವುದೇ ಜಾರ್ ಇದ್ರೂ ಕೂಡ ಅದರಲ್ಲೇ ಮಿಕ್ಸಿ ಮಾಡ್ಕೊಳ್ಳಿ, ಬಟ್ ಸೋಸ್ಕೋಬೇಕಾಗತ್ತೆ. ನಾನು ಆದರೂ ಕೂಡ ಈ ಜ್ಯೂಸ್ನ ಸೋಸ್ಕೋತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ನ ನೀವು ಹೊರಗಡೆ ತಿನ್ಸೋಕೆ ಭಯ ಆದರೆ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ಬರೀ ಮೂರೇ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ನೀವು ಶುಗರ್ನ ಆ್ಯಡ್ ಮಾಡಿದರೂ ನಡೆಯುತ್ತೆ. ನಾನಿಲ್ಲಿ ಜೇನುತುಪ್ಪನ ಆ್ಯಡ್ ಮಾಡ್ತಿದ್ದೀನಿ. ಈ ಜ್ಯೂಸ್ ನೋಡ್ತಾ ಇದ್ದರೆ ಹಾಗೆ ಇದನ್ನು ಕುಡಿದ್ಬಿಡೋಣ ಅನಿಸ್ತಿತ್ತು. ಇದಕ್ಕೆ ಹಾಫ್ ಲೆಮನ್ನ ಬೆಳೆಸ್ತಾ ಇದ್ದೀನಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು ಅಷ್ಟೇ. ಅದನ್ನು ಹಾಗೆ ಬೀಜ ಎಲ್ಲ ತೆಗೆದು ನಿಂಬೆಹಣ್ಣನ್ನು ಅದರೊಳಗೆ ಹಿಂಡ್ಕೋಬೇಕು. ಹಾಗೆ ಒಂದು ಅಥವಾ 2 ಟೇಬಲ್ ಸ್ಪೂನ್ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮ್ಗೆ ಇನ್ನೂ ಜಾಸ್ತಿ ಬೇಕನ್ಸಿದ್ರೆ ನೀವು ಇನ್ನೂ ಜಾಸ್ತಿನ ಆ್ಯಡ್ ಮಾಡ್ಕೋಬೋದು. ಅಥವಾ ನಿಮಗೆ ಜೇನುತುಪ್ಪ ಇಲ್ಲ ಅಂದರೆ ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಶುಗರ್ ಕೂಡ ನೀವು ಟೇಸ್ಟ್ ನೋಡಿ ಅದ್ರ ಪ್ರಕಾರ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಕೂಡ ಹಾಕ್ಕೋಬೋದು. ವಾಟರ್ ಮೆಲನ್ನ ಮಿಕ್ಸಿ ಮಾಡ್ಕೋತೀರಾ, ಅದ್ರ ಜೊತೆನೇ ನೀವು ಲೆಮನ್ ಮತ್ತು ಶುಗರ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಟೇಸ್ಟ್ ನೋಡ್ತಾ ಇದ್ದೀನಿ, ತುಂಬಾ ರುಚಿಯಾಗಿತ್ತು. ಸ್ವಲ್ಪ ಸಾಲ್ಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತು. ಹಾಗೆ ರಾಕ್ ಸಾಲ್ಟ್ನ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕ್ಕೊಂಡೆ ಟೇಸ್ಟ್ಗೆ. ಮತ್ತು ಇದು ಆಪ್ಷನಲ್, ನಿಮ್ಮ ಇಷ್ಟ. ನನ್ನ ಹತ್ರ ಮೌಲ್ಡ್ ಇಲ್ಲದೆ ಇರೋ ಕಾರಣ ನಾನು ಲೋಟಗಳನ್ನೇ ಬಳಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಇದಕ್ಕಿಂತ ಚಿಕ್ಕ ಲೋಟ ಇದ್ದರೆ ಇನ್ನೂ ನಡೆಯುತ್ತೆ. ಈ ಲೋಟಗಳಿಗೆಲ್ಲ ಸಮ ಪ್ರಮಾಣದಲ್ಲಿ ನಾನು ಈ ಜ್ಯೂಸನ್ನ ಹಾಕ್ಕೊಳ್ತಿದ್ದೀನಿ. ನಮ್ಮ ಮನೇಲಿ 6 ಜನ ಇದ್ದೀವಿ, ಸೊ ಹಾಗಾಗಿ ನಾನು 6 ಲೋಟಕ್ಕೆ ಸಮ ಪ್ರಮಾಣದಲ್ಲಿ ಎಲ್ಲ ಜ್ಯೂಸ್ನೂ ಹಾಕ್ತಾಯಿದ್ದೀನಿ. ಈ ಲೋಟನ ಮುಚ್ಚಿ ಇಡೋದಕ್ಕೆ ನಿಮ್ಮ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇದ್ದರೆ ತೊಗೊಳ್ಳಿ. ನಾನಿಲ್ಲಿ ಮನೆಯಲ್ಲಿರುವಂತಹ ಪ್ಲಾಸ್ಟಿಕ್ ಕವರ್ಗಳನ್ನೇ ಬಳಸ್ತಾ ಇದ್ದೀನಿ. ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡಿಕೊಂಡು ಆ ಸೈಜಿಗೆ, ಆಮೇಲೆ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಬಿಟ್ಟು ನಾನು ಮಧ್ಯದಲ್ಲಿ ತೂತು ಮಾಡ್ತಿದ್ದೀನಿ. ಬಿಕಾಸ್ ಸ್ಟಿಕ್ನ ಸಿಕ್ಸೋದಕ್ಕೆ, ಇಲ್ಲಾಂದರೆ ಸ್ಟಿಕ್ ನಿಲ್ಲೋದಿಲ್ಲ, ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಹಾಗಾಗಿ ಈ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡ್ತಾ ಇರೋದು. ಒಳಗಡೆ ಮಧ್ಯದಲ್ಲಿ ಚುಚ್ಚಿಬಿಟ್ಟು ಈ ಸ್ಟಿಕ್ನ ಇಡ್ತಾ ಇದ್ದೀನಿ. ಆವಾಗ ನಮಗೆ ಐಸ್ ಕ್ಯಾಂಡಿ ಥರನೇ ಕಾಣಿಸುತ್ತೆ. ಈ ರೀತಿ ಎಲ್ಲ ಲೋಟಗಳಿಗೂ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮ್ಮ ಹತ್ರ ಏನಾದರೂ ಈ ರೀತಿ ಐಸ್ ಕ್ರೀಮ್ ಕ್ಯಾಂಡಿ ಸ್ಟಿಕ್ ಇಲ್ಲ ಅಂದರೆ ನಿಮ್ಮ ಹತ್ರ ಸ್ಪೂನ್ ಇದ್ದರೆ ಅದನ್ನು ನೀವು ಬಳಸ್ಕೋಬೋದು. ನನ್ನ ಹತ್ರ ಇರೋದ್ರಿಂದ ನಾನು ಅದನ್ನೇ ಬಳಸಿದ್ದೀನಿ. ಇದನ್ನು ಓವರ್ನೈಟ್ ಫ್ರೀಝರಲ್ಲಿ ಇಟ್ಟಿದ್ದೆ. ಮಾರ್ನಿಂಗ್ ತೆಗೆದಾಗ ನೋಡಿ ಈ ರೀತಿ ಆಗಿತ್ತು. ರಬ್ಬರ್ ಬ್ಯಾಂಡ್ನ ತೆಗೆದುಬಿಟ್ಟು ಕೆಳಗಡೆ 1 ಬೌಲಲ್ಲಿ ನೀರು ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ನೀರಲ್ಲಿ ಹಾಕಿ ಇಡಬೇಕು ಈ ಲೋಟನ, ಆವಾಗ ಏನದು ಐಸ್ ಕ್ಯೂಬ್ ಬಿಡ್ಕೊಳ್ಳುತ್ತೆ. ಸೊ ನೋಡಿ, ಈ ರೀತಿ ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಅದಾಗೆ ಐಸ್ ಕ್ಯೂಬ್ ಬಿಡುತ್ತೆ. ಆಗ ನಮಗೆ ಐಸ್ ಕ್ಯಾಂಡಿ ಸಿಗುತ್ತೆ. ಆ ಪಾಪ್ಸಿಕಲ್ನ ಹಾಗೆ ಎಳೆಯೋಕ್ಕೆ ಹೋಗಬೇಡಿ, ಇದನ್ನು ನೀರಲ್ಲಿಟ್ಟರೆ ತಾನಾಗೇ ಬಿಟ್ಕೊಳ್ಳುತ್ತೆ. ಅಫ್ಕೋರ್ಸ್ ಬೇಸಿಗೆ ಅಂದರೆ ಮಕ್ಕಳು ಮನೇಲೇ ಇರ್ತಾರೆ. ಅವರಿಗೆ ಹೊರಗಡೆ ಐಸ್ ಕ್ರೀಮ್ ಬೇಕು, ಅದು ಬೇಕು, ಇದು ಬೇಕು ಅಂತ ಸುಮ್ಮನೆ ಹಠ ಮಾಡ್ತಾನೆ ಇರ್ತಾರೆ. ಹೊರಗಡೆ ತಿನ್ನಿಸೋದಕ್ಕೆ ನಿಮಗೂ ಇಷ್ಟ ಆಗ್ತಾ ಇರಲ್ಲ. ಏನಪ್ಪ ಮಾಡೋದು, ಶುಗರ್ ಎಲ್ಲ ಜಾಸ್ತಿ ಇರುತ್ತೆ, ಶೀತ ಆಗಿಬಿಡುತ್ತೆ ಅನ್ನೋ ಭಯ ಇದ್ದರೆ ಮನೆಯಲ್ಲೇ ಮಾಡ್ಕೋಬೋದು. ಮನೇಲಿ ಶುಗರ್ ಬದಲು ಹನಿನ ಯೂಸ್ ಮಾಡ್ಬೋದು.
ಹನಿ ಯೂಸ್ ಮಾಡೋದ್ರಿಂದ ಮಕ್ಕಳು ಹೆಲ್ತ್ ಕೂಡ ಚೆನ್ನಾಗೇ ಇರುತ್ತೆ. ಯಾವುದೇ ರೀತಿ ಶೀತ ಕೆಮ್ಮು ಏನೂ ಆಗೋದಿಲ್ಲ. ನಾನು ಇದೇ ರೀತಿಯೇ ಎಲ್ಲ ಪಾಪ್ಸಿಕಲ್ಸ್ನು ತೆಗೆದಿಟ್ಕೊಂಡೆ. ನೋಡ್ಬೋದು ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ, ಬಟ್ ನೋಡಿ ರೆಡ್ ಇದೆ, ಅದು ಇದರಲ್ಲಿ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ಅಷ್ಟೇ, ಬಟ್ ತುಂಬಾ ರೆಡ್ ಕಲರಲ್ಲಿತ್ತು. ನಾನು ಟ್ರೈ ಮಾಡಿದೆ ಅದೇ ಕಲರ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದಕ್ಕೆ, ಬಟ್ ಆಗಲಿಲ್ಲ, ಕಲರ್ ಅದು ಬರ್ತಾನೆ ಇರಲಿಲ್ಲ. ನಾನು ಕೂಡ ಟೇಸ್ಟ್ ನೋಡಿದೆ, ರುಚಿಯಾಗಿತ್ತು. ನಮ್ಮ ಮನೇಲೂ ಚಿಕ್ಕ ಹುಡುಗ ಇದ್ದಾನೆ, ಅವನಿಗಂತೂ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.